ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಆಲ್ಮೋಸ್ಟ್ ಟೈಮು ಒಂದು 10-11 ಆಗ್ತಾ ಬಂತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಸೊ ಚಂದು ನೋಡಿ ಯಾವಾಗಲೂ ಕೆಲಸ ಅದು ಇದು ಕಾಲು ಅದರಲ್ಲೇ ಇರ್ತಾರೆ. ಇಷ್ಟು ದಿವಸ ಮನೆಯದೇ ಅದು ಇದು ಆಯ್ತು, ಇನ್ನೇನು ಮುಗಿತಾ ಬರ್ತು. ಸೊ ಇವಾಗ ಆಫೀಸ್ ಕೆಲಸ ವಾಪಸ್ ಸ್ಟಾರ್ಟ್. ಮುಗಿತಾ ಬರ್ತಾ ಇದೆ, ಇನ್ನೂ ಫುಲ್ ಮುಗ್ದಿಲ್ಲ. ಇನ್ನೂ ಸ್ವಲ್ಪ ಇದೆ, ಮುಗ್ದಿಲ್ಲ ಫುಲ್ಲು. ಮಗಂದು ಇವಳ್ದು ಫುಲ್ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಆಗಬೇಕು ಇದು ಬೇಕು ಅಂತ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಸೆಟ್ಲ್ ಆಗ್ತಾ ಇದೆ, ಇನ್ನೊಂದು ಚೂರು ಇದೆ. ಡಿಮ್ಯಾಂಡ್ ಏನಿಲ್ಲ, ಮನೆಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀನಿ ಅಷ್ಟೇ ನಾನು. ಸೊ ಆದರೆ ನಮ್ಮ ಡಿಮ್ಯಾಂಡ್ಗೂ ಏನೂ ಇಲ್ಲ. ಓ ಏನಪ್ಪ ನಿಮ್ಮ ಡಿಮ್ಯಾಂಡು? ಸ್ವೀಟ್ ಗೀಟ್ ಮಾಡ್ಕೊಡ್ಬೇಕು ತಾನೆ. ಸ್ವೀಟ್ ಬೇಕಂತೆ. ಸರಿ ಏನು ಸ್ವೀಟ್ ಹೇಳಿ ಮಾಡ್ಕೊಡ್ತೀನಿ. ಇವತ್ತೇನು ಸ್ವಲ್ಪ ಫ್ರೀ. ಚಿರೋಟಿ, ಚಂಪಾಕಲಿ ಅವೆಲ್ಲ ಅಂತೂ ನನ್ನ ಕೈಲಾಗಲ್ಲ, ಅಂಗಡಿನ ತೋರಿಸ್ಕೊಡ್ತೀನಿ. ಮಾಡೋಕ್ಕಾಗಂತೆ ಹೇಳಿ. ಕೇಸರಿ ಬಾತು, ಪೊಂಗಲ್. ಕೇಸರಿ ಬಾತು ಸಕ್ಕರೆ ಬೇಡ, ಪೊಂಗಲ್ ಅಟ್ಲೀಸ್ಟ್ ಬೆಲ್ಲದಲ್ಲಿ ಮಾಡ್ಬೋದು. ಪೊಂಗಲ್ ಮಾಡ್ತೀನಿ. ಸ್ವೀಟ್ ಶುಗರ್ ಇಬ್ರು ಕಡಿಮೆನೇ ತಿನ್ನೋದು. ಸುಮ್ಮನೆ ಹಂಗೆ ಹೇಳ್ತಿದ್ದಾರೆ ಎಲ್ಲ ಅದು ಬೇಕಿದ್ದು ಬೇಕಂತ. ಅವರು ಶುಗರ್ ತಿನ್ನಲ್ಲ ಬಿಟ್ಟು ಆಲ್ಮೋಸ್ಟ್ 5 years ಆಯ್ತು. ಇಬ್ಬರು ಶುಗರ್ ಇರೋ ಸ್ವೀಟ್ಸ್ ಎಲ್ಲ ಕಡಿಮೆನೆ ತಿನ್ನೋದೇ ಇಲ್ಲ ಅಂತಲ್ಲ, ಕಡಿಮೆ. ಕಾಫಿ ಟೀಗಂತೂ ನಾವಿಬ್ರು ಹಾಕ್ಕೊಳ್ಳೋದೇ ಇಲ್ಲ. ಹಾಗನ್ಬಿಟ್ಟು ಶುಗರ್ ಅಂತಲ್ಲ, ಸೊ ಶುಗರ್ ಇಷ್ಟ ಆಗಲ್ಲ ಅಷ್ಟೇ. ಪೊಂಗಲ್ ಓಕೆ, ಪೊಂಗಲ್ ಮಾಡ್ತೀನಿ ಬಿಡಿ. ಸೊ ಪೊಂಗಲ್ಗೆ ಸಾಮಾನುಗಳಿಲ್ಲ, ರೆಡಿಯಾಗಿ ನಾನು ರೆಡಿಯಾಗಿ ಬರ್ತೀನಿ, ಹೋಗಿ ತೊಗೊಂಬರೋಣ. ಆಮೇಲೆ ಬಂದು ಮಾಡ್ತೀನಿ, ಓಕೆನಾ? ಮನೆ ತೋರಿಸಿಲ್ಲ ರಮ್ಯಾ, ಮನೆ ತೋರಿಸಿಲ್ಲ. ಪ್ರತಿ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ ನಾನು, ಮನೆ ತೋರಿಸ್ತೀನಿ ಅಂತ. ಖಂಡಿತ ತೋರಿಸ್ದೆ ಎಲ್ಲಿಗೆ ಹೋಗ್ತೀನಿ. ವ್ಲಾಗ್ ಯಾವಾಗಲೂ ಮಾಡ್ತಿರ್ತೀನಿ, ತೋರಿಸ್ತೀನಿ. ಸ್ವಲ್ಪ ಕೆಲಸಗಳು ಮುಗಿಲಿ ಅಂತ ಅಷ್ಟೇ, ಚೆನ್ನಾಗಿ ಐಡಿಯಾ ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನೊಂದು 3-4 days ಇದೆ, ಅದಾದಮೇಲೆ ಖಂಡಿತ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಇವಾಗ ಹೋಗಿ ರೆಡಿಯಾಗಿ ಬಂದು ಹೋಗಿ ಸಾಮಾನುಗಳು ತರಬೇಕು. ಫ್ರೆಂಡ್ಸ್, ಚಂದು ಯಾವತ್ತೂ ಏನೂ ಕೇಳ್ತಿರ್ಲಿಲ್ಲ. ಸೊ ಇವತ್ತು ಅವರು ಸ್ವೀಟ್ ಪೊಂಗಲ್ ಕೇಳೋದ್ರಿಂದ ಮಾಡೋಣ ಅನಿಸ್ತು. ಸೊ ಮನೇಲಿ ಸ್ವಲ್ಪ ಅದಕ್ಕೆ ಬೇಕಾಗಿರೋ ಸಾಮಾನುಗಳಿರಲಿಲ್ಲ ಅಂತ ಅವಾಗಲೇ ಹೇಳಿದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ರೆಡಿಯಾಗಿ ಬಂದಿದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ, ಅಂದರೆ ಇನ್ನೇನಾದರೂ ಬೇಕಾದ್ರೆ ಒಟ್ಟಿಗೆ ತೊಗೊಂಡು ಬರೋಣ ಅಂತ. ಬಟ್ ಜಿಯಾ ನಮ್ಮೆಲ್ಲರಿಗಿಂತ ಮುಂಚೆನೇ ಹೋಗಿ ರೆಡಿಯಾಗಿ ನಿಂತಿರ್ತಾನೆ. ಹೊರಗಡೆ ಹೋಗೋದು ಅಂತ ಖುಷಿ. ಅವನು ಎಲ್ಲಾದರೂ ಹೋಗಲಿ ಕಾರಲ್ಲಿ ಹೋಗ್ಬೇಕಷ್ಟೇ. ಜಿಯನ್ ನೋಡಿ ಅಲ್ಲಿ ಓಡೋಗ್ಬಿಟ್ಟಿದ್ದಾನೆ. ಎಲ್ಲಿ ಡಾಗು? ಚಂದುಗೆ ಸಕ್ಕರೆ ಮಾಡಿದ್ರೆ ಸ್ವೀಟಿಗೆ ಅಂತ ಬೆಲ್ಲದಲ್ಲಿ ಮಾಡಿದ್ರೆ ಎಷ್ಟಾಗುತ್ತಲ್ವಾ? ಚೆನ್ನಾಗಿರುತ್ತಾ ಅದ್ರಲ್ಲಿ ಮಾಡೋ ಪೊಂಗಲ್? ಸಕ್ಕರೆಲ್ಲೂ ಮಾಡ್ತಾರೆ ಪೊಂಗಲ್, ಬಟ್ ನಾನು ಜಾಸ್ತಿ ಬೆಲ್ಲದಲ್ಲೇ ಮಾಡೋದು. ನಾವು ಕಾಫಿ ಟೀಗೆ ಶುಗರ್ ಕಮ್ಮಿನೇ ಸ್ವಲ್ಪ ಹಾಕ್ಕೊಳ್ಳೋದೇ ಇಲ್ಲ. ಬೆಲ್ಲ ಒಂದೊಂದ್ಸರಿ ಮಿಕ್ಸ್ ಮಾಡ್ತಿರ್ತೀವಿ, ಅದಕ್ಕೆ ಬೆಲ್ಲದೇ ಮಾಡೋಣ ಅಂತ. ನಮ್ಮ ಜೀವ್ ಬೇಬಿಗೆ ಕೋಡ್ಬಳೆ ತಿಂಡಿ ಅಂದ್ರೆ ಭಾರಿ ಇಷ್ಟ. ಚಕ್ಲಿ ಬೇಡ, ಪಾನಿಪುರಿ ಇನ್ನೇನು ಬೇಕು? ಮ್ಯಾಗಿ. ಓಕೆ, ನನಗೆ ಇವತ್ತು ಪೊಂಗಲ್ ಬೇಕಾಗಿರೋದೆಲ್ಲ ಇಲ್ಲೊಂದು ಕಡೆ ಇದೆ, ತೊಗೊಂಡ್ಬಿಡೋಣ. ಸೇಫ್ ಹಾರ್ವೆಸ್ಟ್ ಏನಕ್ಕೆ ತೊಗೋತೀನಿ ಅಂದರೆ ಇದು ಪೆಸ್ಟಿಸೈಡ್ ಫ್ರೀ. ಅದಕ್ಕೆ ಸೇಫ್ ಹಾರ್ವೆಸ್ಟ್ ನಾನು ಏನು ತೊಗೊಳ್ಳೋದು ಅಂದರೆ ವಿಮೆನ್ ಫಾರ್ಮರ್ಸ್ ಏನಿದ್ದಾರೆ ಅವ್ರು ಬೆಳೆಯೋದು, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಾನು ಒಂದು ಹೆಣ್ಮಗಳಾಗಿ. ಮತ್ತು ಏನಂದರೆ ಕೆಮಿಕಲ್ ಫ್ರೀ, ಪೆಸ್ಟಿಸೈಡ್ ಫ್ರೀ, ಅನ್ಪಾಲಿಶ್ಡ್, ಜಾಸ್ತಿ ಪ್ರೋಸೆಸ್ ಮಾಡಿರಲ್ಲ, ಅದಕ್ಕೆ ತೊಗೋತೀನಿ ಇದನ್ನು. ಸೊ ಪೊಂಗಲ್ ಮಾಡೋದಕ್ಕೆ ಜಾಗ್ರಿ ಪೌಡರ್, ಮೂಂಗ್ ದಾಲ್ ಬೇಕು, ಮೂಂಗ್ ದಾಲ್, ಆಮೇಲೆ ರೈಸ್ ಬೇಕು. 12 months ಓಲ್ಡ್ ಇದೆ, 18 month ಇದೆ. ಸೊ 18 month ತೊಗೊಳ್ಳೋಣ. ಜಾಸ್ತಿ ಹಳೇದಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಅದರಲ್ಲಿ ಎಲ್ಲ ಕಾಳುಗಳು ಸಿಗುತ್ತೆ, ರವೆ ಸಿಗುತ್ತೆ ನಿಮಗೆ, ಹಾಗೆಯೇ ಎಲ್ಲ ಥರ ಸಿಗುತ್ತೆ, ಜಾಗ್ರಿ ಸಿಗುತ್ತೆ.
ಸೊ ನೇಮಲ್ಲೇ ಇದೆ ಸೇಫ್ ಹಾರ್ವೆಸ್ಟ್ ಸೇಫ್ ಅಂತ. Which one you want? Milk Wikis. Milk Wikis. ಸೊ ತಗೊಂಡು ಬಂದಿದ್ದೆಲ್ಲ ಆಯಿತು, ಇವಾಗ ಹೋಗಿ ಮಾಡಬೇಕಷ್ಟೇ. ಫ್ರೆಂಡ್ಸ್, ಸೊ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪೊಂಗಲ್ ಮಾಡ್ಬೇಕು. ಇವಾಗ ಇಲ್ಲಿ ನೋಡಿ ನಮ್ಮ ಮನೆ ಹುಡುಗನ್ನ ಕೋಡ್ಬಳೆ ಬೇಕಂತೆ ಅವ್ರಿಗೆ. ಫ್ರೆಂಡ್ಸ್, ಅಂಗಡಿಗೆ ಹೋಗಿ ಬಂದ್ವಿ. ಇವಾಗ ಪೊಂಗಲ್ಗೆ ಏನೇನು ಬೇಕೋ ಅದೆಲ್ಲ ಸಾಮಾನು ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಪೊಂಗಲ್ ಮಾಡ್ತಿದ್ದೀನಿ, ಸ್ವೀಟ್ ಪೊಂಗಲ್. ಸೊ ಎಲ್ಲ ಇದೆ, ಡ್ರೈ ಫ್ರೂಟ್ಸ್ ಮನೇಲೇ ಇದೆ, ಹಾಗೆಯೇ ತುಪ್ಪನೂ ಮನೇಲೇ ಇದೆ. ಸೊ ಎಲ್ಲ ಹಾಕಿ ಮಾಡೋದಷ್ಟೇ. ಹಾಲು ಕೂಡ ಮನೇಲೇ ಇದೆ. ಫಟಾಫಟ್ ಅಂತ ಮಾಡ್ತೀನಿ, ಕುಕ್ಕರ್ಗೆ ಹಾಕಿ ಮಾಡಿಬಿಡ್ತೀನಿ, ಬೇಗ ಆಗುತ್ತೆ. ಸೊ ಜಾಗ್ರಿ ಪೌಡರ್ ತೊಗೊಂಡಿರೋದ್ರಿಂದ ಇನ್ನೂ ಈಸಿನೇ. ಫಸ್ಟ್ ಏನು ಮಾಡ್ತೀನಿ ಅಂದರೆ, ಫಸ್ಟು ಒಂದು 1/2 ಕಪ್ಪು ರೈಸ್ ತೊಗೊತೀನಿ. ಸಾಕು ನಾವು 3 ಜನಕ್ಕೆ. ಅದು ವಾಶ್ ಮಾಡ್ಕೋಬೇಕು ಅದಕ್ಕೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು 1/4 ಕಪ್ಪಷ್ಟು ಮೂಂಗ್ ದಾಲ್ ತೊಗೊಳ್ತೀನಿ, ಹೆಸರು ಬೇಳೆ. ಸೊ ಎರಡೂ ಇವಾಗ ವಾಶ್ ಮಾಡ್ಕೊಂಡು ತೊಗೊಂಬರ್ತೀನಿ. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಸ್ವಲ್ಪ ಗೀ ಹಾಕ್ಕೊತೀನಿ. ಆಮೇಲೆ ವಾಶ್ ಮಾಡಿರೋ ಅಕ್ಕಿ ಮತ್ತು ಮೂಂಗ್ ದಾಲ್ ಎರಡೂ ಹಾಕೋತೀನಿ. ತುಂಬ ಜನ ಕೇಳ್ತಿರ್ತೀರಾ ರಮ್ಯಾ ರೆಸಿಪಿ ತೋರಿಸಿ ಅಂತ. ಸೊ ಅದಕ್ಕೆ ಇವತ್ತು ರೆಸಿಪಿ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಸೊ ಇದಕ್ಕೆ ನಾನು ಸೇಮ್ ಕಪ್ಪಲ್ಲೇ ಎಲ್ಲ ನಾನು ಅಳತೆ ಮಾಡ್ಕೊಳ್ಳೋದು, ಯಾಕೆಂದರೆ ಇಲ್ಲಾಂದರೆ ನನಗೆ ಅಷ್ಟು ಗೊತ್ತಾಗಲ್ಲ. ಸೊ 1/2 ಕಪ್ಪಷ್ಟು ಹಾಲು ಹಾಕ್ಕೊತೀನಿ, ಚೆನ್ನಾಗಾಗುತ್ತೆ. 1 ಕಪ್ಪಷ್ಟು ನೀರು ಹಾಕ್ಕೊತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಚೆನ್ನಾಗಿ ಅದು ಬೇಯಬೇಕು ಪೊಂಗಲ್ಗೆ, ಅದಕ್ಕೆ ಸ್ವೀಟ್ ಪೊಂಗಲ್ಗೆ. ಸೊ ಒಂದು 4-5 ಕೂಗ್ಸ್ಕೊಂಡ್ಬಿಡ್ತೀನಿ ವಿಸಲು, ಅವಾಗ ಚೆನ್ನಾಗಾಗತ್ತೆ. ಸೊ ಇದು ರೆಡಿಯಾಗಿದೆ. ಸೊ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಸೇಫ್ ಹಾರ್ವೆಸ್ಟ್ ಜಾಗ್ರಿ ಪೌಡರ್ ತೊಗೋತಾ ಇದ್ದೀನಿ. ಸೊ 1/2 ಕಪ್ಪಷ್ಟು ಜಾಗ್ರಿ ಪೌಡರ್ ತೊಗೊಂಡಿದ್ದೀನಿ. ಸೊ ನನಗೆ ಚಂದುಗೆ ತುಂಬ ಸ್ವೀಟ್ ಇಷ್ಟ ಆಗಲ್ಲ, ಅದಕ್ಕೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅದಕ್ಕೆ ಮಾಡ್ಕೊತಿದ್ದೀನಿ. ನಿಮಗೆಲ್ಲ ಎಷ್ಟು ಸ್ವೀಟ್ ಬೇಕೋ ಅದಕ್ಕೆ ಮಾಡ್ಕೋಬೋದು. ಸೊ ಇದು ಬೆಲ್ಲದ ಪುಡಿ ಏನಿದೆ ಅದೆಲ್ಲ ಚೆನ್ನಾಗಿ ಕರಗಬೇಕು, ಆಮೇಲೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು, ಆವಾಗ ಇದು ರೆಡಿಯಾಗಿದೆ ಅಂತ. ಫ್ರೆಂಡ್ಸ್ ನೋಡ್ಬೋದು ನೀವು. ಸೊ ಇದು ನೋಡಿ ಚೆನ್ನಾಗಿ ಎಲ್ಲ ಬೆಣ್ಣೆ ಥರ ಬೆಂದಿದೆ. ಏನು ಮಾಡ್ತೀನಿ ಅಂದರೆ, ನಾನು ಇದಕ್ಕೆ ಬೆಲ್ಲದ್ದು ಏನು ಮಾಡ್ಕೊಂಡಿದ್ದೀವಿ ಪಾಕ, ಅದನ್ನು ಹಾಕೋತೀನಿ. ಅದಕ್ಕೆ ನಾನಿವಾಗ ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ಯಾಕೆಂದರೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋಕ್ಕೆ. ನೆಕ್ಸ್ಟು ಗೋಡಂಬಿ,
ದ್ರಾಕ್ಷಿ ಫ್ರೈ ಮಾಡ್ತೀನಿ ಚೆನ್ನಾಗಿ. ಸೊ ಇದಾಗಿದೆ, ಹಾಕ್ಕೊಳ್ಳೋಣ. ಫೈನಲಿ ಸ್ವಲ್ಪ ನಾನು ಏಲಕ್ಕಿನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅರೋಮ, ಅದು ಹಾಕ್ಕೊತಿದ್ದೀನಿ. ಇವಾಗ ನಾನು ಸ್ವಲ್ಪ ಕುದಿ ಬರ್ಸ್ಕೊತೀನಿ. ಫ್ರೆಂಡ್ಸ್ ನೋಡ್ಬೋದು ನೀವು, ಸ್ವೀಟ್ ಪೊಂಗಲ್ ರೆಡಿ. ಫ್ರೆಂಡ್ಸ್ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ಸೊ ಇವಾಗ ಚಂದ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. What is this, China? Super. ಹೇಗಿದೆ ಚಂದು? ತಿಂದು ನೋಡಿ, ಹೇಳಿ. ಅವ್ರ ಡಿಮ್ಯಾಂಡ್ ಅಲ್ವಾ ಇದು, ಅದಕ್ಕೆ. You want? Why? ಚೆನ್ನಾಗಿ ಬಂದಿದೆ. ತುಂಬ ಸ್ವೀಟ್ ಇಲ್ಲ, ನಮ್ಗೆ ಹಿಂಗೆ ಬೇಕು. ಸೊ ಚೆನ್ನಾಗಿ ಬಂದಿದೆ. ಚಂದು ಟೇಸ್ಟ್ ನೋಡಿದ್ರು, ಇವಾಗ ನಾನು ಹಾಕೊಂಡು ಬಂದಿದ್ದೀನಿ. ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಸೂಪರ್ ಆಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ